ನೋಡಿ, ಇಲ್ಲಿ ಒಂದು ಬೂತು ನಿರ್ಲೆನಲ್ಲಿ 118 ಜನ ಒಂದು ಬೂತಲ್ಲಿ ಮತದಾರರಿದ್ದರೆ 100% ಅಂತೇಳಿ ಮ್ಯಾಪಿಂಗ್ ಆಗ್ಬೋದು. 100 ಸಿಕ್ಕಿದ್ದಾರೆ ಅಂತ, 118 100.4 ಆಗಕ್ಕೆ ಸಾಧ್ಯನಾ? ನನಗದು ಗೊತ್ತಾಯ್ತಾ ಇಲ್ಲ. ಮತದಾರರಿರೋದೇ 1118, 1134 ಹೆಂಗಾಗಕ್ಕೆ ಸಾಧ್ಯ? ಅಲ್ಲಿ 100% ಮ್ಯಾಪಿಂಗ್ ಅಂತ ತೋರಿಸಿಲ್ಲ ಅವರು. 100 ಪಾಯಿಂಟ್ ಸಮಥಿಂಗ್ ಅಂತ ತೋರಿಸ್ತಾರೆ. ನನಗೆ ಗೊತ್ತಾಗಲಿಲ್ಲ. ಮತದಾರ ಪಟ್ಟಿಲೇ ಅವನು ಇಲ್ಲದೆ ಇದ್ದಾಗ ಅಲ್ಲಿ ಸೇರಿಸ್ಲಿಕ್ಕೆ ಹೆಂಗೆ ಸಾಧ್ಯ? ನಾನು ಕೊಡ್ತೀನಿ ನಿಮಗೆ. ಆ ರೀತಿ 3 ಬೂತಲ್ಲಿದೆ. ಮತದಾರ ಪಟ್ಟಿಲಿ ಇರ್ತಕ್ಕಂಥವ್ರಿಗಿನ್ನ ಇವ್ರ ಮ್ಯಾಪಿಂಗು ಇನ್ನೂ ಹೆಚ್ಚಾಗುತ್ತೆ. ಅದು ಹೇಗೆ ಸಾಧ್ಯ ಅನ್ನೋದು ನನಗೆ ಗೊತ್ತಾಯ್ತಾ. ಅದಕ್ಕೆ ನಾನು ಚುನಾವಣಾಧಿಕಾರಿ, ತಾಲೂಕು ದಂಡಾಧಿಕಾರಿ ಜೊತೆ ಮಾತಾಡಿದಾಗ ಅವರೇನು ಹೇಳಿದ್ರು, ಸರ್ ಅವರು ಈಗ ಮುಂದಕ್ಕೆ ಯಾರನ್ನು ಸೇರಿಸ್ಬೇಕು ಮೋಸ್ಟ್ಲಿ ಅವ್ರನ್ನ ಬರ್ಸ್ಬಿಟ್ಟಿದ್ದಾರೆ ಅಂತ. ಇದು ಆಮೇಲೆ ಈ ಕಾಂಗ್ರೆಸ್ನವರು SIR ವಿಚಾರ ಬಂದ ತಕ್ಷಣ ಯಾಕೆ ಗೃಹ ಮಂತ್ರಿ ಜಸ್ಟಿಫೈ ಮಾಡಕ್ಕೆ ಹೋಗ್ತಾರೆ? ಬೇರೆ ಯಾರು ಮಾಡ್ತಾ ಇಲ್ಲ. ಯಾಕೆ ಭಯ ಕಾಂಗ್ರೆಸ್ನವ್ರಿಗೆ? ನಿಜವಾದಂಥ ವೋಟರ್ ಲಿಸ್ಟು ಮತದಾರ ಪಟ್ಟಿಲಿ ಉಳ್ಕೊಂಡ್ರೆ ಅಥವಾ ಯಾರ್ದು ಬಿಟ್ಟೋಗಿದ್ರೆ ಸೇರ್ಸೋ ಕೆಲಸ ಮಾಡಿಸಿ. ಆದರೆ SIR ಕಂಡ ತಕ್ಷಣ ನೀವು ಭಯಕ್ಕೆ ನಿಮ್ಮ ಪಾತ್ರ ಇತ್ತು. ಹಂಗಾದ್ರೆ ಎಕ್ಸ್ಟ್ರಾ ವೋಟರ್ಸ್ ಇರೋಕ್ಕೆ ನೋಡಿ, ನಮ್ಮಲ್ಲಿ 23ನೇ ವಾರ್ಡ್ ಅಂತೇಳಿ KR ಟೌನಲ್ಲಿದೆ. 167 ಮತದಾರರು ಇನ್ನೂ ಸಿಕ್ಕಿಲ್ಲ. 167 ಇರೋದೇ ಓಟು 1000 ಓಟ್ಗೆ 167 ಮತದಾರರು ಇನ್ನೂ ಕೂಡ ನಮಗೆ ಫೈಂಡ್ ಔಟ್ ಆಯ್ತಾ ಇಲ್ಲ. ಆದರೆ ಅವರು ಲಾಸ್ಟ್ ಅಸೆಂಬ್ಲಿನಲ್ಲಿ ಮತದಾನ ಮಾಡಿದ್ದಾರೆ. ಇವ್ರು ಎಲ್ಲಿಂದ ಬಂದರು? ಈಗ ಎಲ್ಲಿಗೆ ಹೋದರು? ಮುಂದೆನಾರು ಪಾರದರ್ಶಕವಾಗಿ ಚುನಾವಣೆಗಳು ಆಗಬೇಕಲ್ಲ. ಎರಡನೇದು ಭಾಳ ಸುದ್ದಿ ಆಯಿತು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ್ದು. ಸ್ನೇಹಿತರೆ, ಒಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಇದು ಹಿಂದೆ ಕರ್ನಾಟಕ ವಿಶ್ವಸ್ತ ಮಂಡಳಿ ಇದ್ದಾಗ, ಮೈಸೂರು ನಗರ ವಿಶ್ವಸ್ತ ಮಂಡಳಿ ಇದ್ದಾಗ ಅವತ್ತೊಂದು ದಿವಸ ಸೆಕ್ಷನ್ ಇದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿಯಮ 1992 ಅಡಿನಲ್ಲಿ ಅಲಾಟ್ಮೆಂಟ್ ಆಯ್ತಿತ್ತು. ನಗರಾಭಿವೃದ್ಧಿ ಪ್ರಾಧಿಕಾರ ಆದಮೇಲೆ ಕರ್ನಾಟಕ ಕೂಡ ಆ್ಯಕ್ಟ್ 1993ನಲ್ಲಿ ಅಲಾಟ್ಮೆಂಟ್ ಕೊಡ್ತಿದ್ರು. ಆಗ ಆ ಅಲಾಟ್ಮೆಂಟ್ನಲ್ಲಿ
ಒಬ್ಬ ವ್ಯಕ್ತಿ 1 ಎಕರೆ ಭೂಮಿನ ಕಳ್ಕೊಂಡ್ರೆ 1 ನಿವೇಶನ, ಇನ್ನು 50 ಎಕರೆ ಇದ್ದರೂ ಕೂಡ 4 ನಿವೇಶನ, ಅದ್ರ ಮೇಲೆ ಕೊಡುವಾಗಿಲ್ಲ. ಇದಾದ ನಂತರ 2010 60-40 ಮಾಡಿದ್ರು. ರೈತರಿಗೆ 40 ಲ್ಯಾಂಡ್ ಬಿಟ್ಕೊಟ್ರೆ ಡೆವಲಪ್ಡ್ ಏರಿಯಾ, ಪ್ರಾಧಿಕಾರಕ್ಕೆ ನಗರಾಭಿವೃದ್ಧಿ ಪ್ರಾಧಿಕಾರಗಳಿಗೆ 60 ಅಂತೇಳಿ. ಇದಾದ ನಂತರ 2014 ಆಗ 50-50 ಮಾಡಿದ್ರು. ನೋಡಿ, ಕರ್ನಾಟಕ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಯಾವುದೇ ಆ್ಯಕ್ಟು ಕೂಡ ಆದರೆ PTCL ಒಂದು ಬಿಟ್ಟರೆ ಇನ್ನೆಲ್ಲವೂ ರೆಟ್ರಾಸ್ಪೆಕ್ಟಿವ್ ಇಲ್ಲ. ಯಾವತ್ತಿನ ದಿವಸ ಕಾನೂನು ಜಾರಿ ಆಯಿತು, ರೂಲ್ಸು ಫ್ರೇಮ್ ಆಯಿತು, ಅವತ್ತಿಂದನೇ ಜಾರಿಗೆ ಬರುವಂಥದ್ದು, ಹಿಂದಕ್ಕಿಲ್ಲ. PTCL ಮಾತ್ರ ಹಿಂದಕ್ಕಿದೆ, ಇನ್ನೆಲ್ಲವೂ ಅವತ್ತಿಂದ ಮುಂದಕ್ಕೆ ಬರುವಂಥವು. ನೋಡಿ, ನನ್ನನ್ನು ಕುಮಾರಣ್ಣರವರು 2,200 ಬಾರಿ ಮಾಡಿದ್ರು ಆಡಿಟ್ ಆ್ಯಂಡ್ ಅಕೌಂಟ್ಸ್ ಚೇರ್ಮನ್ ಆಗಿ. ನಾನು 2017 ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ವಿಸಿಟ್ ಮಾಡಿದ್ದೆ. ಆ ಸಂದರ್ಭದಲ್ಲಿ ಅವತ್ತಿನ ಆಯುಕ್ತರಾಗಿದ್ದಂಥ ಕಾಂತರಾಜ್ ಅವ್ರಿಗೊಂದು ಡೈರೆಕ್ಷನ್ ಕೊಟ್ಟಿದ್ದ ಕಮಿಟಿಯಿಂದ. ಒಂದು, ಕೆರೆ ಸೆಸ್ಸನ್ನು ಸಪ್ರೇಟ್ ಅಕೌಂಟ್ ಮಾಡಬೇಕು. ಎರಡನೇದು, ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಷ್ಟು ನಿವೇಶನ ಇದ್ದಾವೆ ಅದನ್ನು ಒಂದು ಪಟ್ಟಿ ಮಾಡಿ CD ಮಾಡಿ ಇಡಬೇಕು ಅಂತೇಳಿ ಹೇಳಿ ಡೈರೆಕ್ಷನ್ ಕೊಟ್ಟಿದ್ದೆ. ಅದರಂತೆ 10,535 ನಿವೇಶನಗಳನ್ನು ರೆಕಾರ್ಡ್ ಮಾಡಿ ಅವರು ಇದಿಷ್ಟು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಅಂಥೇಳಿ ನಮ್ಮ ಕಮಿಟಿಗೆ ಕೊಟ್ಟಿದ್ದರು. ಇದಾದ ನಂತರ ಏನು ಹಿಂದಿನ ಮುಖ್ಯಮಂತ್ರಿಗಳಿದ್ದರು, ಅವರು 50-50 ಏನಾಯಿತು, ಅವರು ಸರೆಂಡರ್ ಮಾಡಿದ್ರು ಸೈಟ್ಗಳನ್ನ. ನನಗೆ ಇರೋ ಮಾಹಿತಿ ಪ್ರಕಾರ 1000ಕ್ಕೂ ಹೆಚ್ಚು ನಿವೇಶನಗಳನ್ನು 50-50 ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ನಿಜವಾಗಿ ರೈತರು ಇರ್ಬೋದು, ಆದರೆ ಹೆಚ್ಚು ಈಗಾಗಲೇ ಪರಿಹಾರ ತಗೊಂಡಿರೋವು, ಈಗಾಗಲೇ ನಿವೇಶನ ಪಡ್ಕೊಂಡಿರುವಂಥವು, ಒಂದು ಕಡೆ ನೀರಾವರಿ ಇಲಾಖೆಯಲ್ಲಿ ಪರಿಹಾರ ತಗೊಂಡು ಪ್ರಾಧಿಕಾರಕ್ಕೇ ಭೂಸ್ವಾಧೀನ ಆಗದೆ ಉಪಯೋಗಿಸ್ಕೊಳ್ಳದೆ ಅಂಥವುಗಳಿಗೂ ನಿವೇಶನ ಕೊಟ್ಟಿರ್ತಕ್ಕಂಥದ್ದು 50-50 ಲೋಕಾಯುಕ್ತಕ್ಕೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 7 ಸೈಟ್ ಕೊಟ್ಟಿದ್ದಾರೆ. ಅದಕ್ಕೆ ಲೋಕಾಯುಕ್ತದಲ್ಲಿ ಇದೆ ಕಂಪ್ಲೇಂಟ್. ಒಂದು ಸತಿ 20 ವರ್ಷದಲ್ಲೇ 70,000 ಪರಿಹಾರ ಆಯ್ತದೆ, ಇನ್ನೊಂದು ಸತಿ 90 ಲಕ್ಷ ಪರಿಹಾರ ಆಯ್ತದೆ, ಮತ್ತೆ ಅದಕ್ಕೆ 7 ಸೈಟು ಕೊಟ್ಟಿದ್ದಾರೆ. ಅದು
ಲೋಕಾಯುಕ್ತದಲ್ಲೂ ಇದೆ. ಇಲ್ಲಿ ಇಡಿಯವರು ಇಂತಿಂಥ ನಿವೇಶನಗಳು ಅಂಥೇಳಿ ಪಟ್ಟಿ ಮಾಡಿ ಈ 1000ಕ್ಕೂ ಹೆಚ್ಚು ನಿವೇಶನಗಳಲ್ಲಿ ಖಾತೆನ ವರ್ಗಾವಣೆ ಮಾಡ್ಕೋಬಾರ್ದು, ಯಾವುದೇ ಟ್ರಾನ್ಸಾಕ್ಷನ್ ಆಗಬಾರ್ದು ಅಂತೇಳಿ ಡೈರೆಕ್ಷನ್ನ ಕೊಟ್ಟಿದ್ದಾರೆ. ಒಂದು ಆಯೋಗ ಮಾಡಿದ್ರಲ್ಲ ಕರ್ನಾಟಕ ಸರ್ಕಾರದಿಂದ, ಯಾವ ಆಯೋಗ? ದೇಸಾಯಿ ಆಯೋಗ. ಅದರಲ್ಲಿ ವರದಿ ಕೊಟ್ಟಿದ್ದಾರೆ. ಯಾವುದೇ 50-50ಯ ನಿವೇಶನಗಳನ್ನು ಖಾತೆ ಮಾಡಬಾರ್ದು, ವರ್ಗಾಯಿಸಬಾರ್ದು, ಮಾಲೀಕತ್ವ ಬದಲಾವಣೆ ಆಗಬಾರ್ದು, ಬಿಲ್ಡಿಂಗ್ ಕಟ್ಟಬಾರ್ದು, ಕಟ್ಟಡ ಕಟ್ಟಬಾರ್ದು, ಎಲ್ಲ ನಿವೇಶನಗಳನ್ನು ಕೂಡ ಮತ್ತೆ ಸರ್ಕಾರದ ಸುಪರ್ದಿಗೆ ತಗೋಬೇಕು ಅಂತೇಳಿ. ನಮ್ಮ ಮೈಸೂರಿನ ನಮ್ಮ ಆಗಿರೋರು ನಗರಾಭಿವೃದ್ಧಿ ಸಚಿವರಾಗಿ ಉಸ್ತುವಾರಿ ಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿಗಳು ಸುಪುತ್ರರು, ಮಾಜಿ ಮುಖ್ಯಮಂತ್ರಿಗಳು ಸುಪುತ್ರರು. ಇದ್ರ ಬಗ್ಗೆ ನಿಮ್ಮ ಗಮನ ಇಲ್ವಾ? ನಿಮ್ಮ ನಿವೇಶನನೇ ನೀವು ವಾಪಸ್ ಕೊಟ್ಟ ಮೇಲೆ ಇವ್ರಿಗೆ ವಿಚಾರವಾಗಿ ಯಾಕೆ ಚಕಾರ ಎತ್ತುತ್ತಾ ಇಲ್ಲ? ಇದರಿಂದ ಯಾರ್ಯಾರಿದ್ದಾರೆ? ಮಂಜೂರಾತಿ ಬೇರೆಯವ್ರಿಗೆ ಆಗಿರ್ಬೋದು, ಆದರೆ ಇದರ ಫಲಾನುಭವಿಗಳು ಅನೇಕ ಶಕ್ತಿಶಾಲಿಯಾಗಿರ್ತಕ್ಕಂಥವ್ರು ಅವರೇ. ಅದಕ್ಕೋಸ್ಕರ ಸುಮ್ಮನಿದ್ದೀರಾ? ಆಯಿತು. ಇದು ಮೊನ್ನೆ ಒಂದು ಘಟನೆ ಆಯಿತು, ಕೇಸು ಎಲ್ಲ ನೋಡಿದೆ ನಿಮ್ಮ ಟಿ ವಿ ಪೇಪರ್ಲೆಲ್ಲ. ಈ ರೀತಿ ನಿವೇಶನ ಮಂಜೂರಾತಿ ಆದರೆ ಆಗಿರೋವಂಥವನ್ನ ತಗೊಂಡ್ರೆ ನಾಳೆ ವರ್ಗಾವಣೆ ಆದರೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಲ್ವಾ? ಹಣ ಕೊಟ್ಟವನನ್ನು ಕಳ್ಕೊಳ್ಳಲ್ವಾ? ಅವನ ಜೀವನದಲ್ಲಿ ಒಂದು ಮನೆ ಮಾಡಬೇಕು ಅಂತೇಳಿ ಏನು ಆಸೆಯನ್ನು ಇಟ್ಕೊಂಡಿರ್ತಾರೆ, ಅವ್ರಿಗೆ ಮೋಸ ಆಗಲ್ವಾ? ಇಡೀ ಜೀವನ ದುಡ್ದಂಥವ್ರು ಅವ್ರ ಜೀವನ ಹಾಳಾಗಲ್ವಾ? ಯಾಕೆ ಸರ್ಕಾರ ಈ ವಿಚಾರದಲ್ಲಿ ಮೌನ ಆಗಿದೆ? ಈಗಲೂ ಟ್ರಾನ್ಸಾಕ್ಷನ್ ನಡೀತಾ ಇದೆ, ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಹೌದು, ಅಗ್ರಿಮೆಂಟ್ಗಳು ಆಗ್ತಾ ಇದ್ದಾವೆ. ಕಟ್ಟಡ ಕಟ್ತಾರೆ, ಮನೆ ಕಟ್ಟಿದ್ದಾರೆ, ಮನೆ ಕಟ್ತಾ ಇದ್ದಾರೆ, ಮನೆಗಳು ಕಟ್ತಾ ಇದ್ದಾರೆ. ಹಾಗಿದ್ರೆ ಆಗ್ತಾ ಇದೆ, ಮನೆ ಕಟ್ತಾ ಇದ್ದಾರೆ. ಈಡಿನಲ್ಲಿರೋದು ಇಷ್ಟು ಸೈಟ್ ಮಾತ್ರ, ಇವಿಲ್ಲ, ಅದರಿಂದ ತಗೊಳ್ಳಿ ಅಂತ. ಇಲ್ಲ, ಅದಿದೆ, ಅದು ಆಗ್ತಾ ಇಲ್ಲ, ಉಳ್ಕೆದು ಆಗ್ತಾ ಇದೆ. ಆದರೆ ಇದರಲ್ಲಿ ಶಿಫಾರಸ್ಸಿರೋದು ಎಲ್ಲವನ್ನೂ ರದ್ದು ಮಾಡಬೇಕು ಅಂತ. ಮಂತ್ರಿಗಳಾಗಿ ಒಂದು ತಿಂಗಳಾಯಿತು, ನಮ್ಮ ಸ್ನೇಹಿತರು ಅವ್ರು ಸ್ವಾಗತಿಸ್ತೀವಿ. ನಿಮಗೆಲ್ಲ ಗೊತ್ತಲ್ಲ, ನೀವು ಯಾಕೆ ಇದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ? ಯಾರನ್ನು ರಕ್ಷಣೆ ಮಾಡ್ತಾ ಇದ್ದೀರಿ? ಇದು
ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಒಂದು ಅಟಾನಮಸ್ ಬಾಡಿ, ಅದಕ್ಕೆ ಯಾವುದೇ ಸರ್ಕಾರಿ ಫಂಡ್ ಇಲ್ಲ. ನನಗೆ ಇರೋವಂಥ ಮಾಹಿತಿ ಪ್ರಕಾರ ಇನ್ನೂ ಕೂಡ 600 ಕೋಟಿ ರೂಪಾಯಿಗಳನ್ನು ರೈತರ ಬಾಕಿ ಪೆಂಡಿಂಗ್ ಇದೆ. ಅದಕ್ಕೆ ಬಡ್ಡಿ ಬೆಳೀತಾನೇ ಇದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದರಲ್ಲ, ಅವರು ಮೈಸೂರು ನಗರದ ಸುಮಾರು 12 ರಸ್ತೆಗಳನ್ನು ಕಾಂಕ್ರೀಟ್ ರೋಡ್ ಆ್ಯಂಡ್ ವೈಟ್ ಟ್ಯಾಪಿಂಗ್ ಅಂಥೇಳಿ ತಗೊಂಡ್ರು. ಪ್ರಾಧಿಕಾರದ ಬಡಾವಣೆನೇ ಇನ್ನೂ ಪೂರ್ಣ ಅಭಿವೃದ್ಧಿ ಆಗಿಲ್ಲ. ಕಾನೂನು ಪ್ರಕಾರ ನಗರ ಪಾಲಿಕೆ ವ್ಯಾಪ್ತಿನಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಹಣನ ಉಪಯೋಗಿಸೋದು ತಪ್ಪು. ಆದರೆ ಕ್ಯಾಬಿನೆಟ್ಟಲ್ಲಿಟ್ಟು 400 ಕೋಟಿ ರೂಪಾಯಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಹಣವನ್ನೇ ಉಪಯೋಗಿಸಲಿಕ್ಕೆ ಡೈರೆಕ್ಷನ್ ಕೊಟ್ರಿ. ಆಯಿತು, ಏನು ಹೇಳ್ತೀರಿ? ನಗರ ಸಿಟಿ ಡೆವಲಪ್ಮೆಂಟ್ ಆಗಲಿ ಕೊಟ್ಟು ಆಯಿತು, ಕೊಡಿ. ಪ್ರಾಧಿಕಾರದ ನೌಕರರಿಗೆ ಸಂಬಳ ಕೊಡೋಕ್ಕೆ ಸೈಟ್ ಆ್ಯಕ್ಷನ್ ಮಾಡಿಕೊಡ್ತಾ ಇದ್ದೀರಿ. ಆ ಸೈಟಲ್ಲೂ ಸುಮಾರು 50-50 ಹೋದೋ. ಈಗ ವೈಟ್ ಟ್ಯಾಪಿಂಗ್ ಮಾಡ್ತಾ ಇದ್ದೀರಲ್ಲ 12 ರಸ್ತೆ ನೋಡಿ, ಅದರಲ್ಲಿ ಸ್ಪಷ್ಟವಾಗಿದೆ ಕ್ಯಾರೇಜ್ ವೇ ವೈಟ್ ಟ್ಯಾಪಿಂಗ್, ಬಫರ್ ಝೋನ್ ಅಭಿವೃದ್ಧಿ, ಆಯ್ದ ಭಾಗಗಳಲ್ಲಿ ಫುಟ್ಪಾತ್ ಅಭಿವೃದ್ಧಿ, ಆಯ್ದ ಭಾಗಗಳಲ್ಲಿ ಚರಂಡಿ ನಿರ್ಮಾಣ, ಅಡ್ಡ ಮೋರಿಗಳ ಅಭಿವೃದ್ಧಿ ಕಾಮಗಾರಿ, ವಿದ್ಯುತ್ ದೀಪ ಅಳವಡಿಸುವುದು, ಯುಟಿಲಿಟಿ. ಒಟ್ಟು 395 ಕೋಟಿ ಪ್ರಾಧಿಕಾರದಿಂದ ನೀವು ಕೊಟ್ಟು 393 ಕೋಟಿ 85 ಲಕ್ಷ ಆದೇಶ ಮಾಡಿದ್ರಲ್ಲ. ನಾನು ಡೈಲಿ ವಾಕಿಂಗ್ ಹೋಗ್ತಾ ಇರ್ತೀನಿ ನೋಡಿ, ಈ ರಸ್ತೆ ಇದೆ. ನಾನು ಮೊನ್ನೆ ಈಗ ಒಂದು ವಾರದಲ್ಲಿ ಹೋದೆ. ಮೇಲೆ ಮಳೆ ಬಂದರೆ ಒಳಚರಂಡಿ ನೀರು ಕೆಳಗೆ ತನಕ ಬರ್ತದೆ, ಇಲ್ಲಿ ತನಕ. ನೀವು ವಾಟರ್ ಲೈನ್ನ ಒಳಚರಂಡಿನ ಶಿಫ್ಟ್ ಮಾಡಿದೆ, ಈಗ ಮೇಲೆ ನೀವು ಕಾಂಕ್ರೀಟ್ ಹಾಕ್ಬಿಟ್ರೆ ಬಾಳಿಕೆ ಬರುತ್ತಾ? ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದೆ, ಅವರೇ ಚೇರ್ಮನ್ ಅಲ್ಲ, ಕೆಲಸ ಸ್ಟಾಪ್ ಮಾಡಿಸಿದ್ರು. ಆಮೇಲೆ AEE ಬಂದರು, ಸರ್ ಅದು ಯೆಲ್ಲೋ ಝೋನು, ಗ್ರೀನ್ ಝೋನು ಅಂತ 3 ಝೋನ್ ಮಾಡ್ಕೊಂಡಿದ್ದೀವಿ ಸರ್. ಫಸ್ಟು ಮಾಡಿಬಿಡ್ತೀವಿ ಕಾಂಕ್ರೀಟ್ನ, ಎಲ್ಲೆಲ್ಲಿ UGD ಒಳಗಿದೆ ಅದನ್ನು ಸೈಡಲ್ಲಿ ಆಮೇಲೆ ಮಾಡ್ಕೋತೀವಿ. ಅದಕ್ಕೆ ಹೇಳಿದೆ, ಅಂಥ ಅರ್ಜೆಂಟ್ ಏನಪ್ಪ ನಿನಗೆ? ಮೇಲೆ ಕಬ್ಬಣ ಹಾಕಬೇಕು, ಆಗ್ತಾಯಿಲ್ಲ. ಯಾರೋ ಒಬ್ಬ ರೆಡ್ಡಿಗೆ ಪ್ಯಾಕೇಜ್ ಕೊಟ್ಟಿದ್ದಾರೆ 400 ಕೋಟಿನೂ ಒಟ್ಟಿಗೆ. ಇದ್ರ ಉದ್ದೇಶ ಏನು? ಆಯಿತು, ಈಗ ಇಲ್ಲೇ ಈಗ ಮಳೆ ಬಿದ್ದರೆ ಓಪನ್ ಆಯ್ತದೆ. ಎಲ್ಲ ರೋಡ್ ಮಧ್ಯದಲ್ಲಿ ಮ್ಯಾನ್ಹೋಲ್ ಅವೆ. ಈಗ ನೀವು ಮೇಲೆ ಕಾಂಕ್ರೀಟ್ ಹಾಕಿ ಮುಚ್ಚಿಬಿಡ್ತೀರಿ, ಸೈಡಲ್ಲಿ ಆಮೇಲೆ ಅಗಿತೀರಿ UGD ಹಾಕೋಕ್ಕೆ. ಇಲ್ಲಿ ಮ್ಯಾನ್ಹೋಲ್ ಇರ್ತಾವಲ್ಲ ಸೆಂಟ್ರಲ್, ಯಾವ್ದಾದ್ರು ಸೆಂಟ್ರಲ್ ಮ್ಯಾನ್ಹೋಲ್ಗಳು, ಲಾರಿ ಲೋಡ್ ಲಾರಿ ಬಂದರೆ ಒಳಗೆ ಹೋಯ್ತವೆ. ಏನಾಯಿತು ನಿಮ್ಮ ಕಾಂಕ್ರೀಟು? ಹೊಡೆಯೋಕ್ಕಾಯ್ತದಾ? ಈ ಕೆಲಸ ಮಾಡಿ ಅವೈಜ್ಞಾನಿಕವಾಗಿ ಮಾಡಿದ್ರೆ
ಸರಿನಾ? ಆಮೇಲೆ ಡಿ ಸಿ ಅವ್ರು ಹೇಳಿ ಕೆಲಸ ಸ್ಟಾಪ್ ಮಾಡಿಸೋರು. ಈಗ ಅವನು ಸುಣ್ಣ ತಗೊಂಡು ಬಣ್ಣ ತಗೊಂಡು ಬೆಳಿತಾವನೆ. ಲೈನಲ್ಲಿ ಬಂದದೆ ಈಗ ನೋಡಿ ಹೋಗಿ ಕಾಣಿಸ್ತದೆ. ಇದ್ರ ಉದ್ದೇಶ ಅವನು ಕಾಂಕ್ರೀಟ್ ಎಳ್ಕೊಂಡು ಹೊಂಟೋಗೋದು, ಅವನು ಬಿಲ್ ಮಾಡ್ಕೊಂಡು ಯಾವನಿಗೆ ಬೇಕು ಪರ್ಸೆಂಟೇಜ್ ಕೊಟ್ಬಿಟ್ಟು ಹೊಂಟೋಗೋದು. ಈ ಥರ ಒಂದು ಕಡೆ 50-50ರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಮುಳುಗೋಯ್ತು. ಪೆನ್ಷನ್ ಕೊಡೋಕ್ಕೆ ದುಡ್ಡಿಲ್ದನೆಯ, ಸಂಬಳ ಕೊಡೋಕ್ಕೆ ದುಡ್ಡಿಲ್ದನೆಯ ಆ್ಯಕ್ಷನ್ ಮಾಡಿಕೊಡ್ತಾ ಇದ್ದೀರಿ. ಇನ್ನೊಂದಷ್ಟೇನೋ ದುಡ್ಡಿದ್ದಿದ್ನ ಅದೇನೋ ವೈಟ್ ಟ್ಯಾಪಿಂಗು, ಕಾಂಕ್ರೀಟ್ ರೋಡು 400 ಕೋಟಿ ಕೊಡೋಕ್ಕೆ ಈ ರಾಜ್ಯದಲ್ಲಿ ನೀವು ಎಷ್ಟನೇ ವರ್ಷ ಮುಖ್ಯಮಂತ್ರಿ? ದೇವರಾಜ್ ಅರಸು ಅವರನ್ನು ಮೀರಿಸ್ ಮುಖ್ಯಮಂತ್ರಿ. ಇದಕ್ಕೆ ಮೂಡ ದುಡ್ಡು ಬೇಕಿತ್ತಾ? ಆಯಿತು. ಎಲ್ಲ ಗ್ರೇಟರ್ ಮೈಸೂರು, ಇಲ್ಲಿ ನಗರ ಪಾಲಿಕೆ ಚುನಾವಣೆ. ನಾನು ಅವತ್ತು ಕೇಳಿದ್ರಿ, ನೋಟಿಫಿಕೇಶನ್ ಆಗೋಯ್ತು ಸಾವಿರಾರು ಕೋಟಿ ಅಭಿವೃದ್ಧಿಗೆ. ಇಲ್ಲಿ 400 ಕೋಟಿ ಕೊಡೋಕ್ಕೆಯ ಮೂಡ ದುಡ್ಡು. ಇನ್ನು ಗ್ರೇಟರ್ ಮೈಸೂರು ಮಾಡಿ 5,000 ಕೋಟಿ ಕೊಡ್ತೀರಾ? ಯಾಕೆ ಇದನ್ನ ಪಕ್ಷದ ಕಾರ್ಯಕ್ರಮ ಅಲ್ಲ ಅಂದೆ ಅಂದರೆ, ಯಾವ್ಯಾವ ಪಕ್ಷದವ್ರು ಇದ್ದಾರೋ ಈ 50ರಲ್ಲಿ, ಈ 50-50ಲಿ 50-50ಲಿ ಅದಕ್ಕೆ ನಾನು ಯಾವುದೇ ಪಕ್ಷದ ಕಾರ್ಯಕ್ರಮ ಅಲ್ಲ. ಆದರೆ ಈ ಮೂಲಕ ಕೈ ಮುಗಿದು ಪ್ರಾರ್ಥನೆ ಮಾಡೋದು, ಆದಷ್ಟು ಬೇಗ ನಗರಾಭಿವೃದ್ಧಿ ಸಚಿವರೇ ಎಲ್ಲ ಸೈಟ್ಗಳನ್ನು ಮುಟ್ಗೋಲು ಹಾಕ್ಕೊಂಡು ಆದೇಶ ಮಾಡಿ, ಜಿನೈನ್ ರೈತರು ಯಾರವ್ರೆ ಅವ್ರನ್ನ ಉಳಿಸಿ, ಬೇಕಾದರೆ ಅವ್ರಿಗೆ ಕೊಡಿ. ಜನರು ಮೋಸ ಹೋಗೋದನ್ನ ತಪ್ಪಿಸಿ, ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗೋದನ್ನ ತಪ್ಪಿಸಿ. ನೆಕ್ಸ್ಟ್ ಬೇಕಾದ್ರೆ ನಿಮಗೆ ಕೊಡ್ತೀನಿ. ವರ್ಣಾ ನಾಲೆಗೆ ಅಕ್ವಿಷನ್ ಆಗಿರೋದನ್ನ ಜಮೀನಿಗೆ ಪರಿಹಾರ ಕೊಟ್ಟಿರ್ತಕ್ಕಂಥದ್ದನ್ನ 2 ಸತಿ ಪರಿಹಾರ, ಒಂದು 90 ಲಕ್ಷ, ಹಿಂದೆ ಒಂದು ಪರಿಹಾರ, ಈಗ 7 ಸೈಟ್ ಕೊಡ್ತೀನಿ. ಡಾಕ್ಯುಮೆಂಟಾ ಲೋಕಾಯುಕ್ತದಲ್ಲ ಇದು ಫೈಲು. ಅವರು ಯಾವುದೋ ಒಂದು ಪಕ್ಷದಲ್ಲಿ ಇರ್ತಾರೆ, ಯಾರೋ ನಮ್ಮಂಗೆ ನಮ್ಮ ಜೊತೆ ಓಡಾಡ್ತಾ ಇರ್ತಾರೆ. ಅದನ್ನು ಬಹಿರಂಗ ಮಾಡ್ತೀವಿ, ಕೇಳಲೇಬೇಕಾದ್ರೆ ಅವರೇ. ಈಗಾಗಲೇ ಲೋಕಾಯುಕ್ತದಲ್ಲಿ ಕೇಸ್ ಪಾಪ ಕೊಟ್ಟವ್ರೆ. ಈ ಥರ ತಮಾಷೆ ಗೊತ್ತಿಲ್ಲ ನಿಮಗೆ. 30 ವರ್ಷದಲ್ಲಿ ಲ್ಯಾಂಡ್ ಅಕ್ವಿಷನ್ ಆಗಿ ಸೈಟು ಎಲ್ಲ ತಗೊಂಬಿಟ್ಟು ಅವರು ಎಲ್ಲ ಮಾರ್ಕೊಬಿಟ್ಟವ್ರೆ. ಅದ್ರಲ್ಲಿ 5-6 ಜನ ಅಣ್ಣ ತಮ್ಮದಿರಿದ್ರೆ ಸೈನ್ ಹಾಕಿರೋರು 3 ಜನ. ಇನ್ನು 3 ಜನ ಇಲ್ಲಪ್ಪ ನಾವು ಹಿಂದೆನೇ ತಗೊಬಿಟ್ಟಿದ್ದೀವಿ ಅಂತ ಕೊಟ್ಟಿಲ್ಲ. ಅಂಥವ್ರಿಗೂ 50-50 ಸೈಟ್ ಹೋಗವೆ. ಅದೇ ಈ ನಗರಾಭಿವೃದ್ಧಿ ಕಾಲದಲ್ಲೇ. ಅದೇ ನನಗೆ ಮರ್ತೋಗದೆ. ಯಾರ್ಯಾರು ಇದೇನು ಚೇಂಜ್ ಆಯ್ತಲೇ ಇರ್ತಾರೆ, ಯಾರು ಒಂದು ಜ್ಞಾಪಕ ಇಟ್ಕೊಳ್ಳೋದು. ಆದರೆ ಇದೇ ಮುಖ್ಯಮಂತ್ರಿ ಇದ್ದರು, ಗೊತ್ತಿಲ್ಲ, ನೋಡ್ಬಿಟ್ಟು ಹೇಳ್ತೀನಿ. ಆದ್ದರಿಂದ ಯಾರೇ ಮಾಡಿ ಮೊದಲು ಮುಟ್ಗೋಲು ಹಾಕಿ. ನಂದಿತ್ತ ಹಾಕಿ, ಯಾಕೆ ಭಯ? ನಮ್ಮೊಬ್ರು ದಕ್ಷ ಅಧಿಕಾರಿ ಇದ್ರಲ್ಲ, ನಂದು
5,000 ಸ್ಕ್ವೇರ್ ಫೀಟ್ ಕಮರ್ಷಿಯಲ್ ಲ್ಯಾಂಡ್ ಹೋಗಿರೋದನ್ನ 13 ವರ್ಷ ಕೋರ್ಟಲ್ಲಿ ಹೋರಾಟ ಮಾಡಿ ಒಂದು 50-80 ಸೈಟ್ ತೊಗೊಂಡಿದ್ದೀನಿ. 13 ವರ್ಷ ನಡೆಸಿದ್ದೀನಿ ಕೋರ್ಟಲ್ಲಿ. ಕಂಟೆಂಪ್ಟ್ ಹಾಕಿದ್ಮೇಲೆ ಕೊಟ್ಟವ್ರೆ. ಬೇರೆ ಡಾಕ್ಯುಮೆಂಟಾಗಿ ತೋರಿಸ್ಬಿಟ್ಟು ಸೈಟ್ ತಗೊಂಡು ಹಂಚ್ಕೊಂಡು ರಾಜಕಾರಣ ಮಾಡಿಕೊಂಡು ಬೇರೆಯವ್ರನ್ನೆಲ್ಲ ಬಾಯಿ ಬಂದ ಮಾತಾಡ್ಕೊಂಡು ಸುತ್ತಾ ಇದ್ರೆ ನಮ್ಗೆ ಒಟ್ಟುರಿಯಕ್ಕಿವೇನ್ರಿ? ಹಾಂ, ರದ್ದು ಮಾಡಿ ಫಸ್ಟು. ಬರ್ತಾರೆ ಆಚೆಗೆ ಹೋಯ್ತಾರೆ, ಯಾರ್ಯಾರು ತಗೊಂಡವ್ರೆ ಸೈಟ್ ಅವ್ರವ್ರ ಮನೆ ಬಾಗಿಲಿಗೆ ಹೋಯ್ತಾರೆ. ದುಡ್ಡು ಕೊಡ್ತೀಯಾ, ಕತ್ತಪಟ್ಟಿ ಇಟ್ಕೊಳ್ಳಲ್ಲ, ಇಲ್ಲ ನಿನ್ನ ಮನೆ ಮುಂದೆ ವಿಷ ಕೊಡಿ ಏನಂತ ಕೇಳ್ತಾರೆ. ಮಾಡಿ ಸ್ವಾಮಿ, ಇನ್ನೂ ನೀವು ಚಿಕ್ಕವರಿದ್ದೀರಿ, ಪಾಪ ನಿಮ್ಗೆ ಯಾವುದೂ ಆಸೆ ಇಲ್ಲ. ನಮ್ಗಾರ ಆಸದೆ, ಹೆಂಡ್ತಿ ಮಕ್ಕಳು ಎಲ್ಲ. ಪಾಪ ಇನ್ನೂ ಏನೂ ಆಸೆ ಇಲ್ಲ. ಈಗ ಸಮಾಜವಾದಿ ನೆಲೆಯಿಂದ ಬಂದವರು, ಅವ್ರನ್ನ ಮನವಿ ಮಾಡ್ತಾ ಇದ್ದೀನಿ, ಕೂಡಲೇ ರದ್ದಾಗಬೇಕು. ಇಲ್ಲದೇ ಇದ್ದರೆ ನಾವು ಮುಂದೆ ಅನಿವಾರ್ಯವಾಗಿ ಪ್ರಾಧಿಕಾರದ ಮುಂದೆ ಹೋರಾಟ ಮಾಡಲೇಬೇಕಾಯ್ತದೆ. ಜನರನ್ನು, ನಾನು ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದೇನಲ್ವಾ, ಬೆಳಗ್ಗೆ ಚಾರ್ಜ್ ತಗೊಂಡೆ, ಮಧ್ಯಾಹ್ನ ನೀತಿ ಸಂಹಿತೆ ಜಾರಿ ಆಯಿತು, ಸರ್ಕಾರ ಡಮ್ ಅಂತು, ನಾನು ಒಬ್ಬನೇ ಒಂದೇ ಎಷ್ಟು 4 ಗಂಟೆ ಪ್ರಾಧಿಕಾರದ ಅಧ್ಯಕ್ಷ. ಫೋಟೋ ಮಾತ್ರ ಅದೇ. ಸರ್, ಈ ಪ್ರಕರಣ ಸಂಬಂಧಪಟ್ಟ ಆರಂಭಿಕಲ್ಲೂ ಕೂಡ ಸಿಬಿಐ ವಹಿಸಿ ಅಂತ ಹೇಳಿ ಆದೇಶ ಬರ್ತಿದೆ. ಬಟ್ ಆದ್ರೆ ಯಾಕೆ ಸಿಬಿಐ ವಹಿಸಿ? ನಮಗೆ CBI-ಯೋ ED-ಯೋ ಲೋಕಾಯುಕ್ತವೋ ನೀವು ಹೇಳ್ತಿರಲ್ಲ, ಆ ಲೋಕಾಯುಕ್ತದರು ನಾನು ನಿಮ್ಮ ಒಳ್ಳೆದಾಯ್ತು ನೀವು ಹೇಳಿದ್ದು. ಅವ್ರು ಯಾರೋ AEE ಇಷ್ಟು ಲಕ್ಷ, ಇದು ಎಕ್ಸಿಕ್ಯೂಟಿವ್ ಇಂಜಿನಿಯರು ಇಷ್ಟು ಕೋಟಿ. ಭಾಳಷ್ಟು ಪ್ರಾಮಾಣಿಕರು IAS, IFS, IRS ಅವರೇ. ಯಾಕೆ ಒಬ್ಬರು IAS ಅವ್ರ ಮನೆಗೂ ನೀವು ಹೋಯ್ತಾ ಇಲ್ಲ ಲೋಕಾಯುಕ್ತರೇ? ಹಂಗಾರೆ ಇವರು 100% ಎಲ್ಲರೂ ಪ್ರಾಮಾಣಿಕರ ಇದ್ದಾರೆ. ಇಲ್ಲೂ ಇದ್ದಾರೆ, KSಲೂ ಇದ್ದಾರೆ, D ಗ್ರೂಪ್ಲೂ ಇದ್ದಾರೆ ಪ್ರಾಮಾಣಿಕರು. ಹಂಗಾರೆ ಒಬ್ಬರೂ ನಾವು ನೋಡಿಲ್ವ ಎಷ್ಟು ಕಡೆ ಸೂಟ್ ಕೇಸಲ್ಲಿ ದುಡ್ಡು ತೊಗೊಂಡು ಹೋಯ್ತಾ ಸಿಗಾಕೊಳ್ಳಿಲ್ವಾ? ಏನು ಮಾಡ್ತಾ ಇದ್ದಾರೆ ನಮ್ಮ ಲೋಕಾಯುಕ್ತರು? ಯಾಕೆ ಅವ್ರ ಸುದ್ದಿಗೆ ಹೋಗಲ್ಲ? ಅವ್ರು ಏನಾದ್ರು ವ್ಯಾಪ್ತಿ ಆಚೆ ಇದ್ದಾರಾ? ನೀವು ಕೇಳಿದೆ ನಾನು, ED ಅಂದ್ರಲ್ಲ, ED CBI ಅಂತ. ನಾನು ಈ ಲೋಕಾಯುಕ್ತರಿಗೂ ಒಂದು ಮನವಿ ಅವ್ರಿಗೆ ಒಂದು ಮನವಿ ಕೊಡಬೇಕು ಅಂತ ಮಾಡಿದ್ದೀನಿ ರೀ. ಒಬ್ಬ IAS ಆಫೀಸರು ಚಾರ್ಟರ್ಡ್ ಫ್ಲೈಟಲ್ಲಿ ಹೋಯ್ತಾರೆ ರೀ ನೆಗೋಸಿಯೇಷನ್ಗೆ, ಟೆಂಡ್ರ್ ನೆಗೋಸಿಯೇಷನ್ಗೆ. ಇಲ್ಲಿ ಮುಖ್ಯಮಂತ್ರಿ ಮೀಟಿಂಗ್ ಕರೀತಾರೆ, ಅವರು ಚಾರ್ಟರ್ಡ್ ಫ್ಲೈಟಲ್ಲಿ ಹೋಯ್ತಾರೆ. ಪಾಪ ಆಮೇಲೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಪಾಪ ಆಗಿನ CM ಟ್ರೈ ಮಾಡ್ತಾರೆ. ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಲ್ಲ ಹೋಯ್ತಾರೆ. ಆಗ ಒಬ್ಬ ಮಂತ್ರಿ ಹೇಳ್ತಾರೆ, ಇದು ಬೇಡ ಅವ್ರನ್ನ ಸಸ್ಪೆಂಡ್ ಮಾಡಿಬಿಡಿ ಅಂತ. ಆಮೇಲೆ ವರ್ಗಾವಣೆ ಮಾಡ್ತಾರೆ. ಯಾಕೆ? ಮಂತ್ರಿದೇನದೆ ಅಂತೆಲ್ಲ ಗೊತ್ತಾಗೋಯ್ತದಲ್ಲ. ಇಂಥ ವ್ಯವಸ್ಥೆಯಲ್ಲಿ ರಾಜ್ಯ ಇದೆ. ಇಂಥವ್ರನ್ನೆಲ್ಲ ರಕ್ಷಣೆ ಮಾಡ್ತಾ ಇರೋರು ನಮ್ಮ ಸಹೋದರಿ ಸಮಾನರಾದಂಥ ನಮ್ಮ ಚೀಫ್ ಸೆಕ್ರೆಟರಿ ಇದ್ದಾರಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.